20ನೇ ತಾರೀಕಿನಿಂದ ಕೊಬ್ಬರಿ ಬೆಲೆ ರೈತರಿಗೆ ಬಹಳ ಹೋರಾಟ ಮಾಡಿ ಕೊಬ್ಬರಿ ಬೆಲೆನ 20ನೇ ತಾರೀಕಿನಿಂದ ಕೊಬ್ಬರಿನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಂದಣಿ ಆಯ್ತು ಅಂದ್ರೆ ಅವ ಮತ್ತೆ ಖರೀದಿಗೆ ಯಾವಾಗ ಡೇಟ್ ಕೊಡ್ತಾರೋ ನೋಡ್ಬೇಕು. ನೋಂದಣಿ ಮಾಡ್ಕತ್ನಿ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನ ಒಂದು ಸಮಸ್ಯೆ ಏನಿದೆ ಅಂದ್ರೆ ರೈತರದ್ದು, ಇವರು ಕೊಬ್ಬರಿ ಬೆಲೆ ವರ್ಷವಿಡೀ ಸೀಸನ್, ಇವ್ರು ಏನ್ ಮಾಡಿದ್ದಾರೆ, ಇದನ್ನ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಮಾತ್ರ ಇದು ಸೀಸನ್ ಅಂತಕ್ಕಂಥ ಭಾವನೆನ ಇವರು ಸೆಂಟ್ರಲ್ ಗವರ್ನಮೆಂಟ್ನವ್ರು ತಿಳ್ಕೊಂಡಿದ್ದಾರೆ. ನಾಫೆಡ್ನ ಶುರು ಮಾಡ್ತಾ ಇಲ್ಲ. ಅದರಿಂದ ದಯಮಾಡಿ ನಾನು ಹೇಳ್ತೀನಿ ಅವರಿಗೆ, ವರ್ಷವಿಡೀ ಕೊಬ್ಬರಿ ಏನು ವರ್ಷವಿಡೀ ಬರುತ್ತೆ, ಆ ರೀತಿ ವರ್ಷವಿಡೀ ಈ ಕೊಬ್ಬರಿನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾಫೆಡ್ನ ಚಾಲ್ತಿಯಲ್ಲಿ ಇಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಇಲ್ಲ ಅಂದ್ರೆ ಏನಾಯ್ತು, ಈಗೆಲ್ಲ ಮಾರ್ಕೊಂಬಿಟ್ಟಿದ್ದಾರೆ ಕೊಬ್ಬರಿನ, ಬಹಳ ಜನ ಮಾರ್ಕೊಂಬಿಟ್ಟಿದ್ದಾರೆ. ಇವರು ವರ್ಷವಿಡೀ ಇದ್ರೆ ಆ ವರ್ಷವಿಡೀ ಆ ಏನು ಬೆಲೆ ಬಿದ್ದೋಗುತ್ತೆ ಮಾರುಕಟ್ಟೆ ಬೆಲೆ, ಆ ಮಾರುಕಟ್ಟೆ ಬೆಲೆ ಕುಸಿದ ತಕ್ಷಣ ನಾಫೆಡ್ ಬೆಲೆಗೆ, ಬೆಂಬಲಿತ ಬೆಲೆಗೆ ಕೊಡುವಂತ ವ್ಯವಸ್ಥೆನ ರೈತರು ಮಾಡ್ತಾರೆ. ಅದಾಗ್ತಾ ಇಲ್ಲ. ನಾವು ಬಹಳ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಬಂದೆವು ಮೊನ್ನೆ ಹೋದಾಗ ಡೆಲ್ಲಿಗೆ. ಈ ರೀತಿ ನೀವು ಸೀಸನ್ಡ್ ಕ್ರಾಪ್ ಅಂತ ಮಾಡಬೇಡಿ, ಇದನ್ನ ಯಾವಾಗಲೂ ಇಡೀ ವರ್ಷ ಇಡೀ ಕ್ರಾಪ್ ಇದೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇದು ವರ್ಷವಿಡೀ ನೀವು ಇದನ್ನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿದೀವಿ. ಅದೊಂದು ಆಗ್ಬೇಕು. ಆಮೇಲೆ ಬರ ಬಂದು ನಿಮಗೂ ಗೊತ್ತಿದೆ, ನೀವು ಎಲ್ಲ ವರದಿ ಮಾಡಿದಿರಿ. ಇವತ್ತಿನವರೆಗೆ ಒಕ್ಕೂಟ ವ್ಯವಸ್ಥೆ ಒಳಗಡೆ, ಕೇಂದ್ರ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಒಳಗಡೆ ನಮ್ಮ ಅಂಕಿ ಅಂಶಗಳ ಪ್ರಕಾರ 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನ ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ತೆಗೆದುಕೋತಾ ಇದೆ. ಆದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ NDRF ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಒಂದು ರಾಜ್ಯ ಇಕ್ಕಟ್ಟಿಗೆ ಸಿಲುಕಿದಾಗ, ವಿಪತ್ತಿಗೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ ಕೇಂದ್ರ ಸರ್ಕಾರ ಬಂದು NDRF ಗೈಡ್ಲೈನ್ಸ್ ಪ್ರಕಾರ ಅಸೆಸ್ಮೆಂಟ್ ಮಾಡಿ ಇಷ್ಟು ಕೋಟಿ ರೂಪಾಯಿಯನ್ನ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ಕಾನೂನಾತ್ಮಕವಾಗೇ ಮಾಡಬೇಕು. ಆದ್ರೆ ಇವತ್ತಿನವರೆಗೆ ಇವರೆಲ್ಲವನ್ನೂ ಮಾಡಿಸಿದ್ರು. ನಿಯೋಗನೂ ಬಂತು, ಎಷ್ಟು ಪರ್ಸೆಂಟೇಜ್ ಹಾಳಾಗಿದೆ ಅಂತಲೂ ಆಯ್ತು. ಕೇಂದ್ರದ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಆಯ್ತು, ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರನ್ನು ಭೇಟಿ ಮಾಡ್ಯಾತು, ಎಲ್ಲರನ್ನೂ ಭೇಟಿ ಮಾಡ್ಯಾತು, 3-4 ಸಾರಿ ನಿಯೋಗನೂ ಹೋಗಿ ಬಂದಾಯ್ತು. ಇವತ್ತಿನವರೆಗೆ ಒಂದೇ ₹1 ಹಣವನ್ನ ಆ ಹೆಡ್ನಿಂದ ಬಿಡುಗಡೆ ಮಾಡಿಲ್ಲ ಅಂದ್ರೆ ಇವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇಲ್ವೇ? ಕರ್ನಾಟಕದ ಜನ ಯಾವ ಪಾಪ ಮಾಡಿದೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.